ಕಾವೇರಿ ನೀರಿನ ಬಗ್ಗೆ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಏಕಾಏಕಿ ಥರದ KRS ಡ್ಯಾಮ್ ಗೇಟ್ ಸಾವಿರಾರು ಕ್ಯೂಸೆಕ್ಸ್ ಕಾವೇರಿ ನದಿ ನೀರು ಈಗ ಪೋಲಾಗಿರುವಂತಹದ್ದು. 2ರಿಂದ 3 ಸಾವಿರ ಕ್ಯೂಸೆಕ್ಸ್ ನೀರು ಪೋಲಾಗಿರುವಂತಹದ್ದು. ಗೇಟ್ ಇದ್ದಕ್ಕಿದ್ದಂತೆ ಓಪನ್ ಆಗಿದ್ದು ಹೇಗೆ? ಕಾವೇರಿ ನೀರು ಈಗ ಪೋಲಾಗಿರುವಂಥದ್ದು. ಸುಮಾರು 2ರಿಂದ 3 ಸಾವಿರ ಕ್ಯೂಸೆಕ್ಸ್ ನೀರೀಗ ಪೋಲಾಗಿರುವಂತಹದ್ದು. ಹಾಗಾದರೆ ಗೇಟ್ ಇದ್ದಕ್ಕಿದ್ದಂತೆ ಓಪನ್ ಆಗಿದ್ದು ಹೇಗೆ? ಕಾವೇರಿ ನೀರಿನ ಬಗ್ಗೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ಬಿಟ್ರ. ಕಾವೇರಿ ನೀರಿನ ಬಗ್ಗೆ ಈಗ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸಿರುವಂತಹದ್ದು. ಏಕಾಏಕಿ ತೆರೆದಂತಹ KRS ಡ್ಯಾಮ್ ಗೇಟ್ ಸಾವಿರಾರು ಕ್ಯೂಸೆಕ್ಸ್ ಕಾವೇರಿ ನೀರು ಈಗ ಪೋಲಾಗಿರುವಂಥದ್ದು. ಈಗಾಗಲೇ ಬೇಸಿಗೆ ಕಾಲ ಶುರುವಾಗಿರುವಂತಹದ್ದು. ಕುಡಿಯೋದಕ್ಕೆ ನೀರಿಲ್ಲದಲೇ ಸಾಕಷ್ಟು ಜನರು ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. KRS ಅಣೆಕಟ್ಟೆಯಿಂದ ಅಪಾರ ಪ್ರಮಾಣದ ನೀರು ಪೋಲಾಗಿರುವಂತಹದ್ದು. ಕುಡಿಯುವ ನೀರು ಮತ್ತು ಗೃಹ ಬಳಕೆ ನೀರಿಗಾಗಿ ಸಾಕಷ್ಟು ಪರದಾಟ ಶುರುವಾಗಿರುವಂತಹದ್ದು. ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದ ಜನರು ನೀರಿಗಾಗಿ ಹಾಹಾಕಾರ. KRS ಡ್ಯಾಮ್ನಿಂದ ನೀರು ಸಂಗ್ರಹ ಭಾರೀ ಪ್ರಮಾಣದಲ್ಲಿ ಕುಸಿತ. ಇದರಿಂದ ಕಾವೇರಿ ತೀರದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಕಹಿ ಘಟನೆ ಮರೆಯುವ ಮುನ್ನವೇ ಮತ್ತೊಂದು ಅಚಾತುರ್ಯ ನಡೆದಿರುವಂತಹದ್ದು. KRS ಅಣೆಕಟ್ಟೆಯಿಂದ ಅಪಾರ ಪ್ರಮಾಣದ ನೀರು ಈಗ ಪೋಲಾಗಿರುವಂತಹದ್ದು. ಹೇಗೆ ಪೋಲಾಯಿತು? ಈಗಾಗಲೇ ಕುಡಿಯೋದಕ್ಕೆ ನೀರಿಲ್ಲದಲೇ ಮತ್ತು ಗೃಹ ಬಳಕೆಗೆ ನೀರಿಲ್ಲದಲೇ ಜನರು ಪರದಾಡುವಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಿರುವಂತಹದ್ದು. ಇಂತಹ ಸಮಯದಲ್ಲಿ ಸುಮಾರು 2ರಿಂದ 3 ಸಾವಿರ ಕ್ಯೂಸೆಕ್ ಈಗ ನೀರು ಪೋಲಾಗಿರುವಂಥದ್ದು. ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದ ಜನರು ಈಗ ನೀರಿಗಾಗಿ ಹಾಹಾಕಾರ. KRS ಡ್ಯಾಮ್ನಲ್ಲಿ ನೀರು ಸಂಗ್ರಹ ಭಾರೀ ಪ್ರಮಾಣದಲ್ಲಿ ಈಗ ಕುಸಿತ ಕಂಡಿರುವಂತಹದ್ದು. ಇದರಿಂದ ಕಾವೇರಿ ತೀರದ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತಹದ್ದು. ಈ ಒಂದು ಕಹಿ ಘಟನೆ ಮರೆಯುವಂತಹ ಒಂದು ಮುನ್ನವೇ ಮತ್ತೊಂದು ಅಚಾತುರ್ಯ ಆಗಿರುವಂತಹದ್ದು. KRS ಅಣೆಕಟ್ಟೆಯಿಂದ ಅಪಾರ ಪ್ರಮಾಣದ ನೀರು ಈಗ ಪೋಲಾಗಿರುವಂತಹದ್ದು. ಕುಡಿಯುವ ನೀರು ಮತ್ತು ಗೃಹ ಬಳಕೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರ ಗೇಟ್ ಏಕಾಏಕಿ ಓಪನ್ ಆಗಿದ್ದು ಹೇಗೆ? ಜಲಾಶಯದ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. 24 ಗಂಟೆಯಲ್ಲಿ ಬರೋಬ್ಬರಿ 2,000 ಕ್ಯೂಸೆಕ್ ನೀರು ನದಿ ಪಾಲಾಗಿರುವಂತಹದ್ದು. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಗೇಟ್ ಬಂದ್. ಹೆಚ್ಚಿನ ಪ್ರಮಾಣದ ನೀರು ಇದ್ದಿದ್ದರಿಂದ ಗೇಟ್ ಮುಚ್ಚಲು ಕೂಡ ಹರಸಾಹಸ. ಜಲಾಶಯದ ಗೇಟ್ ಏಕಾಏಕಿ ತೆರೆಯುವುದೇ ಇಲ್ಲ. ಡ್ಯಾಮ್ನ ಗೇಟು ಏಕಾಏಕಿ ತೆರೆದಿದ್ದು ಅನುಮಾನವನ್ನು ಹುಟ್ಟುಹಾಕಿದೆ. ಇನ್ನು ಅಧಿಕಾರಿಗಳು ಈ ಬಗ್ಗೆ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. 2 ಕಾರಣಗಳಿಂದ ಡ್ಯಾಮ್ನ ಗೇಟ್ ತೆರೆದಿರುವಂತಹ ಒಂದು ಸಾಧ್ಯತೆ ಇದೆ. ಡ್ಯಾಮ್ನ ಗೇಟ್ನ ಮೋಟರ್ ರಿವರ್ಸ್ ಆಗಿದ್ದರಿಂದ ಗೇಟ್ ತೆರೆದಿರಬಹುದು. ಇಲ್ಲ ಅಂತಂದರೆ ನಮ್ಮದೇ ಸಿಬ್ಬಂದಿ ಗೇಟ್ ತೆರೆದಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಧಿಕಾರಿಗಳು ಈಗ ಸಂಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ತನಿಖೆ ನಡೆಸಲಾಗುವುದೆಂದು ಹಿರಿಯ ಅಧಿಕಾರಿಗಳು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ KRS ಡ್ಯಾಮು ಗೇಟ್ ಓಪನ್ ಆಗಿದ್ದು ಸುಮಾರು 2ರಿಂದ 3 ಸಾವಿರ ಕ್ಯೂಸೆಕ್ಸ್ ನೀರು ಈಗ ನದಿ ಪಾಲಾಗಿರುವಂಥದ್ದು. 24 ಗಂಟೆಯಲ್ಲಿ ಬರೋಬ್ಬರಿ 2ರಿಂದ 3 ಸಾವಿರ ಕ್ಯೂಸೆಕ್ ಈಗ ನೀರು ನದಿ ಪಾಲಾಗಿರುವಂತಹದ್ದು. ಕಾವೇರಿ ನಿಗಮದ ಮಂಡಳಿಯವರು ಏನು ಮಾಡ್ತಾಯಿದ್ರು? ಯಾರು ಗೇಟ್ ಓಪನ್ ಮಾಡಿದ್ದು? ಅಂದರೆ ಯಾವ ಕಾರಣಕ್ಕೋಸ್ಕರ ಗೇಟ್ ಓಪನ್ ಆಯಿತು? ಅಂದರೆ ಸಿಬ್ಬಂದಿಗಳು, ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಏನಾದರೂ ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ರ? ಖಂಡಿತವಾಗ್ಲೂ ಗೊತ್ತಿಲ್ಲ. ಅದನ್ನು ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ಮಾಡ್ತೀವಿ ಅಂತಂತೇಳಿ ಈಗ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಜೊತೆಗೆ 2 ಕಾರಣಗಳಿಂದ ಡ್ಯಾಮ್ನ ಗೇಟ್ ತೆರೆದಿರುವಂತಹ ಒಂದು ಸಾಧ್ಯತೆ ಇದೆ ಅಂತೇಳಿ ಲೆಕ್ಕಾಚಾರ ಹಾಕಿರುವಂಥದ್ದು. ಡ್ಯಾಮ್ನ ಗೇಟ್ನ ಮೋಟರ್ ರಿವರ್ಸ್ ಆಗಿದ್ದರಿಂದ ಗೇಟ್ ತೆರೆದಿರಬಹುದು. ಇಲ್ಲ ಅಂತಂದರೆ ಅಲ್ಲಿರುವಂತಹ ಸಿಬ್ಬಂದಿಗಳೇ ಗೇಟ್ ತೆರೆದಿರುವಂತಹ ಒಂದು ಸಾಧ್ಯತೆ ಇದೆ ಅಂತೇಳಿ ಈಗ ಅಧಿಕಾರಿಗಳು ಹೇಳಿರುವಂಥದ್ದು. ಈ ಬಗ್ಗೆ
ತನಿಖೆ ನಡೆಸಲಾಗುವುದು. ತನಿಖೆ ನಡೆಸಿದ್ರೆ ಮಾತ್ರ ನಿಜಾಂಶ ಗೊತ್ತಾಗುತ್ತೆ ಅಂತ ಹೇಳಿ ಈಗ ಅಲ್ಲಿನ ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು.